ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಭವಿಷ್ಯವೊಂದು ಈಗ ನಿಜವಾಗಿದೆ. ಏನದು ಸ್ಫೋಟಕ ಭವಿಷ್ಯ ಅನ್ನುವಂಥ ವಿಚಾರವಾಗಿ ನೋಡೋದಾದ್ರೆ ಪ್ರಮುಖವಾಗಿ ಒಂದು ಕಡೆ ಕಾಲಜ್ಞಾನಿ ಗುರೂಜಿಯವರ ಭವಿಷ್ಯ ನಿಜವಾಗಿದೆ. ಈಗ 2 ತಿಂಗಳ ಹಿಂದೆಯೇ ಸಿಎಂ ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ರು ಕಾಲಜ್ಞಾನಿ ಗುರೂಜಿ. ಸಿಎಂ ಬದಲಾವಣೆಯ ಭವಿಷ್ಯ ಇದೀಗ ನಿಮ್ಮ ಕಣ್ಣ ಮುಂದೆ ನಡೀತಾ ಇದೆ. ಹಾಗಾದ್ರೆ ರಾಜ್ಯಕ್ಕೆ ನೂತನ ಸಿಎಂ ಬರೋದು ಪಕ್ಕಾನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಗುರೂಜಿ ಜ್ಯೋತಿಷ್ಯ ರಾಜಕೀಯ ದೂರದೃಷ್ಟಿಯತ್ತ ಜಗಜ್ಜಾಹೀರಾಗ್ತಾ ಇದೆ. ಕಿರಣ್ ಕುಮಾರ್ ಗುರೂಜಿಯವರ ಸ್ಫೋಟಕ ಭವಿಷ್ಯ ಇದು. ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ತಿಂಗಳ ಹಿಂದೆಯೇ ಕಿರಣ್ ಕುಮಾರ್ ಗುರೂಜಿಯವರು ಈ ಬದಲಾವಣೆಯ ಸುಳಿವಿನ ವಿಚಾರವಾಗಿ ಭವಿಷ್ಯವನ್ನ ನುಡಿದಿದ್ರು. ಹಾಗಿದ್ರೆ ಸಿಎಂ ಬದಲಾವಣೆ ಆಗತ್ತಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಭವಿಷ್ಯ ನಿಜವಾಗುತ್ತಾ ಅನ್ನುವಂತ ಒಂದಷ್ಟು ಕುತೂಹಲ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರು ನುಡಿದಂತ ಆ ಭವಿಷ್ಯವಾಣಿಯಲ್ಲಿ ಅಡಗಿದೆಯಾ ಅಂತ ಕುತೂಹಲ ಕೆರಳ್ತಾ ಇದೆ. ಅಫ್ಕೋರ್ಸ್ ಈ ಹಿಂದೆ ಚನ್ನಪಟ್ಟಣದ ಚುನಾವಣೆಯ ಸಂದರ್ಭದಲ್ಲಿ 2 ತಿಂಗಳ ಹಿಂದೆ ಚನ್ನಪಟ್ಟಣದ ರಿಸಲ್ಟ್ ಬಗ್ಗೆ ಆಶ್ಚರ್ಯವಾದಂತಹ ಒಂದು ಭವಿಷ್ಯವನ್ನ ನುಡಿದಿದ್ರು. ಅದು ಸತ್ಯ ಆಗಿತ್ತು. ಅದೇ ರೀತಿಯಾಗಿ ಈಗ ಆ ಸಂದರ್ಭದಲ್ಲೇ ನುಡಿದಂತ ಮತ್ತೊಂದು ಭವಿಷ್ಯವಾಣಿ ಈಗ ಸತ್ಯ ಆಗುವ ಒಂದು ರೀತಿಯ ಒಂದು ಮುನ್ನೋಟ ಕಂಡು ಬರ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಗುರೂಜಿ ಅವರು ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಕಿರಣ್ ಕುಮಾರ್ ಗುರೂಜಿ ಅವರೇ, ಈ ಹಿಂದೆ ತಾವು ಈಗಾಗಲೇ ಹೇಳಿದ್ರಿ, ಏನು ಚನ್ನಪಟ್ಟಣದ ಒಂದು ಫಲಿತಾಂಶದ ಬಗ್ಗೆ ಒಂದು ಭವಿಷ್ಯವನ್ನ ನುಡಿದಿದ್ರಿ. ಅದು ಎಕ್ಸಾಕ್ಟ್ಲಿ ಹಂಗೆ ಆಗಿತ್ತು. ಅದೇ ಸಂದರ್ಭದಲ್ಲಿ ಈ ಡಿಸೆಂಬರ್ ಅಂತ್ಯದ ವೇಳೆ ಒಂದು ರಾಜಕೀಯ ಬದಲಾವಣೆ ಆಗುತ್ತೆ, ಸಿಎಂ ವಿಚಾರದಲ್ಲಿ ಒಂದು ಮಹತ್ವದ ವಿಚಾರ ಬೆಳಕಿಗೆ ಬರುತ್ತೆ ಅಂತ ಹೇಳಿದ್ರಿ. ಸದ್ಯದ ಡಿನ್ನರ್ ಮೀಟಿಂಗ್ ಗಳಲ್ಲಿ ಚರ್ಚೆ ಆಗ್ತಾ ಇರೋದನ್ನ ನೋಡಿದ್ರೆ ಅದೇ ರೀತಿಯ ಸುಳಿವುಗಳನ್ನ ಕೊಡುತ್ತೆ. ಹಾಗಾದ್ರೆ ನೀವು ಹೇಳಿದಂತ ಭವಿಷ್ಯವಾಣಿ ನಿಜವಾಗುವಂತ ಎಲ್ಲ ಸಾಧ್ಯತೆಗಳಿದೆ. ಏನ್ ಹೇಳ್ತೀರಿ ಗುರುಜಿ ಇದಕ್ಕೆ? ನಮಸ್ಕಾರ ವಿಜಿ. ಇವಾಗ ನಡೀತಾ ಇರುವಂತಹ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲಗಳನ್ನು ನಾವು ಹಿಂದೆ 1 ತಿಂಗಳ ಹಿಂದೆನೇ ಚನ್ನಪಟ್ಟಣ ಪ್ರಿಡಿಕ್ಷನ್ ಟೈಮಲ್ಲಿನೇ ಒಂದು ಕ್ಲಿಯರ್ ಆಗಿ ನಾವು ಪೇಪರಲ್ಲಿ ಒಂದು ಬರೆದು ಕಳಿಸಿದ್ದೀವಿ. ಈಗ ಆಗುವಂಥ ಚೆಲ್ಲಾಟಗಳನ್ನು ರಾಜಕೀಯ ದೊಂಬರಾಟಗಳನ್ನು 1 ತಿಂಗಳ ಹಿಂಚೆ ನೋಡಿದ್ವಿ. ಅದು ಕೂಡ ನಾವು ಡೇಟನ್ನು ಫಿಕ್ಸ್ ಮಾಡಿದ್ದೀವಿ. ಡಿಸೆಂಬರ್ ಅಂತ್ಯದ ಒಳಗಡೆ ಹೊಸ ಸಿ ಎಂ ಪ್ರತ್ಯಕ್ಷ ಅಂತ ನಾವು ಅದು ಖಂಡಿತವಾಗಿ ಹೇಳಿದ್ವಿ. ಅದೇ ಟೈಮಲ್ಲಿ ನಮಗೆ ಎಷ್ಟೋ ಕ್ಲೂಗಳು ಬಂತು. ಇನ್ನು ವಿಶೇಷವಾಗಿ ಮಾಧ್ಯಮದಲ್ಲೇ ನಾವು ಕೇಳ್ಪಟ್ಟಂತ ಏನಂತಂದರೆ ಡಿ.ಕೆ. ಶಿವಕುಮಾರ್ ಅವರು ಅನ್ಅಫಿಷಿಯಲ್ ಆಗಿ ಈ ಡಿಸೆಂಬರ್ 30ಕ್ಕೆ ಅಂದರೆ ಅವರು ಟರ್ಕಿಗೆ ಹೋಗೋಕ್ಕಿಂತ ಮುಂಚೆನೇ ಅನ್ಅಫಿಷಿಯಲ್ ಆಗಿ ಹೈಕಮಾಂಡ್ಗೆ ಅವರ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಅಂತ ಹೇಳಿ ಹೋಗಿದ್ದಾರೆ ಅಂತ ನಿಮ್ಮೆಲ್ಲ ಚಾನಲ್ಗಳು ಬರ್ತಾ ಇದೆ. ಸೊ ಇದನ್ನೇ ಬೇಸಾಗಿ ಇಟ್ಕೊಂಡು ಇವಾಗ ಎಲ್ಲ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದೆ. ಯಾವ ಡಿನ್ನರ್ ಮೀಟಿಂಗ್ ಯಾವ ಉದ್ದೇಶ ಅಂತಂದರೆ ಇವಾಗ DCM ಯಾರಾಗಬೇಕು, ರಾಜ್ಯದ ಅಧ್ಯಕ್ಷರು ಯಾರಾಗಬೇಕು ಅಂತ ಈ ಹುದ್ದೆಗಳಿಗೆ ಇವರು ಡಿನ್ನರ್ ಮೀಟಿಂಗ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಪ್ರಿಡಿಕ್ಷನ್ ನಾನು ಎಕ್ಸಾಕ್ಟಾಗಿ ಚನ್ನಪಟ್ಟಣ ಪ್ರಿಡಿಕ್ಷನ್ ಮುಂಚೆನೇ ನಾವು ಹೇಳಿದ್ದೀವಿ. ಇವಾಗ ಪ್ರಸ್ತುತವಾಗಿ ರಾಜಕೀಯ ದೊಂಬರಾಟ ನಾವು ಹೇಳಿದ ಹಾಗೇ ನಡೀತಾ ಇದೆ. ಇವಾಗ ಆಬ್ವಿಯಸ್ಲಿ ಏನು ಹೈಕಮಾಂಡ್ ಅನೌನ್ಸ್ ಮಾಡಿದೆ ಅಂತಂದರೆ ಈ ಜನವರಿ 14 ನಂತರ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮೇಜರ್ ಸರ್ಜರಿ ಮಾಡ್ತಾರೆ ಅಂತ ಹೇಳಿದೆ. ಅಂದರೆ ಹೊಸ ರಾಜ್ಯಾಧ್ಯಕ್ಷರು, ಹೊಸ DCM ಇವೆಲ್ಲ ಆಗ್ತದೆ ಅಂತ ಇವೆಲ್ಲ ಅನೌನ್ಸ್ ಸರ್ಜರಿ ಆಗುವಂಥ ಎಲ್ಲ ಲಕ್ಷಣಗಳು DCM ಯಾರು ಕಾಂಗ್ರೆಸ್ ಹೈಕಮಾಂಡು ಹೇಳಿದೆ. ಆಬ್ವಿಯಸ್ಲಿ ಇವಾಗ ಇವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಹೈಯರ್ ಪೋಸ್ಟ್ಗೆ ಹೋಗ್ತಾರೆ. ಅಂದರೆ ಆಬ್ವಿಯಸ್ಲಿ ಅವ್ರು ಹೋಗೋದು CM ಪೋಸ್ಟಿಗೆ, ನಾವೇನು ಹೇಳಬೇಕಂತದ್ದೇ ಇಲ್ಲ. ಸೊ ಇದು ಆಲ್ಮೋಸ್ಟ್ ಆಲ್ರೆಡಿ ಎಲ್ಲ ಡಿಸೆಂಬರ್ ಮಂತಲ್ಲೇ, ಹೋದ ವರ್ಷ ಡಿಸೆಂಬರ್ ಮಂತ್ ಎಂಡಲ್ಲೇ ಇದೆಲ್ಲ ಫಿಕ್ಸ್ ಆಗಿ ಹೋಗಿದೆ. ಇವಾಗ ನೀನೇನು ನೋಡ್ತಾ ಇದೆಯಲ್ಲ, ಹಿಂದೆ ತಗೊಂಡಂಥ ಡಿಸಿಷನ್ನು, ಹಿಂದೆ ನಡೆದಂತಹ ಕೆಲವೊಂದು ಒಂದು ಡಿಸಿಷನ್ನೇ ಇವಾಗ ಎಕ್ಸ್ಪ್ಲೋರ್ ಆಗಿ ಈ ಥರ ಡಿನ್ನರ್ ಪಾರ್ಟಿ ಮತ್ತು ಪೋಸ್ಟ್ಗಳು, ಆ ಪೋಸ್ಟ್ ಈ ಪೋಸ್ಟ್ ಅಂತ ಒಂದು ಸಂಚಲನ ಸೃಷ್ಟಿಸ್ತಾ ಇದೆ. ಇದೆಲ್ಲ ಏನಂದರೆ ಈ ಮಂತ್ ಎಂಡ್ ಒಳಗಡೆ ನೀರಾಗುತ್ತೆ, ಹಾಲ್ಗಾಲಾಗುತ್ತೆ, ಎಲ್ಲ ತಿಳಿಯಾಗ್ಬಿಡುತ್ತೆ. ಇವಾಗ ಏನು ಗೊಂದಲಮಯ ವಾತಾವರಣ ನೋಡ್ತಾ ಇದೆಯಲ್ಲ, ಈ ಜನವರಿ 14-15 ನಂತರ ಒಂದು ಲೆವೆಲ್ಗೆ ಬಂದುಬಿಡುತ್ತೆ. ಜನವರಿ ಎಂಡ್ ಒಳಗೂ ಎಲ್ಲ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಹೊಸ ರಾಜ್ಯಾಧ್ಯಕ್ಷರಾದ್ರಂತಂದರೆ ಆಬ್ವಿಯಸ್ಲಿ ನಾವು ಡಿ.ಕೆ. ಶಿವಕುಮಾರ್ ಅವರು CM ಅಂದರೆ ಒಂದು ಉನ್ನತ ಪಟ್ಟಕ್ಕೆ CM ಪಟ್ಟಕ್ಕೆ ಹೋಗೋದಂತರೂ
ಶತಸಿದ್ಧ ಖಂಡಿತ. ಯಾಕಂದ್ರೆ ನಾನು ಹೇಳ್ಬೇಕಂತಲ್ಲ, ಇವರು ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಸೊ ಇವಾಗ ನಡೆಯುವಂಥ ಪರಿಸ್ಥಿತಿಯನ್ನು ನಾವು ಈ ಹಿಂದೆ ಹೇಳಿದ್ವಿ, ಆ 1.5 ತಿಂಗಳ ಹಿಂದೆ ಹೇಳಿದ್ವಿ. ಆ ಟೈಮಲ್ಲಿ ಇದು ಗಾಳಿ ಗಂಧನೂ ಕೂಡ ಇರಲಿಲ್ಲ, ಈಗ ನಡೀತದಂತ ಯಾರು ಗೊತ್ತೂ ಕೂಡ ಆಗಿರಲಿಲ್ಲ. ಸೊ ಅಂಥದ್ದನ್ನು ನಾವು ಆವಾಗಲೇ ನೋಡ್ತಿದ್ವಿ. ಸೊ ಇವಾಗ ನಾವು ಹೇಳ್ದಂಗೆ ನಡೀತಾ ಇದೆ. ಇನ್ನೇನು ಮಂತ್ ಎಂಡ್ವರೆಗೂ ನಾವು ಕಾಯಬೇಕು, ಎಲ್ಲ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಧನ್ಯವಾದ. ಕೂಡ ಕಿರಣ್ ಕುಮಾರ್ ಗುರೂಜಿ ಅವರು ಹಲವಾರು ವಿಚಾರಗಳಲ್ಲಿ ಮುಂಚಿತವಾಗಿಯೇ ಈ ರೀತಿ ಆಗುತ್ತೆ ಅನ್ನುವಂತಹ ಕಾಲಜ್ಞಾನ ಭವಿಷ್ಯವನ್ನ ನುಡಿದು ಹಲವಾರು ಸತ್ಯ ಕೂಡ ಆಗಿದೆ. ಚನ್ನಪಟ್ಟಣದ ಚುನಾವಣೆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗುತ್ತೆ, CP ಯೋಗೇಶ್ವರ್ ಅವರೇ ಗೆಲ್ತಾರೆ ಅನ್ನುವಂಥ ಆಶ್ಚರ್ಯಕರ ಫಲಿತಾಂಶವನ್ನ ಹೇಳಿದ್ರು. ಎಲ್ಲಾ ರೀತಿಯ ಸರ್ವೆಗಳು ಬೇರೆ ಹೇಳಿದ್ರೆ ಗುರೂಜಿ ಒಂದು ರೀತಿಯಾದಂತಹ ಕಾಲಜ್ಞಾನದ ಒಂದು ಭವಿಷ್ಯವನ್ನ ನುಡಿದಿದ್ರು. ಅಂತೆಯೇ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ಅಂತ್ಯದ ವೇಳೆಗೆ ಬಹಳಷ್ಟು ವಿಚಾರಗಳು ಬೆಳಕಿಗೆ ಬರ್ತವೆ ಅಂದಿದ್ರು. ಅದೇ ರೀತಿ ಕೂಡ ಈಗ ಸದ್ಯ ಆಗ್ತಾ ಇದೆ. ನೋಡೋಣ, ಗುರೂಜಿ ಅವರು ಮುಂದೆ DCM DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂತಹ ಒಂದು ಸ್ಫೋಟಕ ಭವಿಷ್ಯವನ್ನ ಈಗ ಸದ್ಯ ಇಲ್ಲಿ ನುಡಿದಿದ್ದಾರೆ. ಏನಾಗುತ್ತೆ ಅಂತ ಕಾದು ನೋಡೋಣ. ಇದಾಗಿತ್ತು ಇದುವರೆಗಿನ ರಾಜ್ ಮೆಗಾ ಬುಲೆಟಿನ್ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.